ಆತನು ನಿನ್ನ ಪಾದಗಳನ್ನು ಕದಲಗೊಳಿಸುವುದಿಲ್ಲ, ನಿನ್ನನ್ನು ಕಾಯುವವನು ತೂಕಡಿಸುವುದಿಲ್ಲ. ಶನಿವಾರ 11ನೇ ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 16ನೇ ಕೀರ್ತನೆಯ 8ನೇ ವಚನ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರನ್ನು ತನ್ನೆದುರಿಗೆ ಇಟ್ಟುಕೊಂಡು ಆತುಕೊಳ್ಳುವಂಥವನು ಎಂದಿಗೂ ಕದಲುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಂದಿಗೂ ಕದಲುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ದಾವೀದನು ದೇವರು ತಾನೇ ತನ್ನನ್ನು ರಕ್ಷಿಸಿ ಉಳಿಸಿ ನಡೆಸಬೇಕೆಂಬುದಾಗಿ ದೇವರಲ್ಲಿ ವಿಜ್ಞಾಪಿಸಿಕೊಳ್ಳುವಂಥವನಾಗಿದ್ದಾನೆ ಮತ್ತು ದೇವರು ತಾನೇ ತನ್ನನ್ನು ರಕ್ಷಿಸುತ್ತಾನೆಂಬಂಥ ಸಾಕ್ಷಿಯಾಗಿ ಈ ಕೀರ್ತನೆಯನ್ನು ತಾನು ಹಾಡುವಂಥವನಾಗಿದ್ದಾನೆ. ಅನೇಕ ಪರಿಸ್ಥಿತಿಗಳಲ್ಲಿ ಅನೇಕರು ಇದ್ದಾಗ್ಯೂ ಅವರು ಕುಂದಿ ಹೋಗಿ ಬಿದ್ದು ಹೋಗುವಂಥದ್ದು ಸಹಜ. ಆದರೆ ಯಾರು ದೇವರನ್ನು ನಂಬುತ್ತಾರೋ, ದೇವರನ್ನು ಆತುಕೊಳ್ಳುತ್ತಾರೋ, ದೇವರು ಅವರನ್ನು ಎಂತೆಂಥ ಪರಿಸ್ಥಿತಿಗಳಲ್ಲಿ ಹೇಗೆ ಕಾಯುತ್ತಾನೆಂಬುವಂಥದ್ದನ್ನು ಈ ಒಂದು ಕೀರ್ತನೆಯಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾನೆ. ವಿಶೇಷವಾಗಿ ತನ್ನ ಸಾಕ್ಷಿಯಾಗಿ ತನಗೆ ಆದಂಥ ಅನೇಕ ಕಷ್ಟಗಳು, ಹೋರಾಟಗಳಲ್ಲಿ ದೇವರು ಹೇಗೆ ತನ್ನನ್ನು ರಕ್ಷಿಸುತ್ತಾನೆಂಬುದಾಗಿ ಹೇಳುತ್ತಾನೆ. ವಿಶೇಷವಾಗಿ ದಾವೀದನು ಅರಸನಾದದ್ದೇ ದೇವರ ಕೃಪೆಯಿಂದ. ಆದರೂ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಎಲ್ಲ ಸವಾಲುಗಳ ಮಧ್ಯದಲ್ಲಿ ದೇವರ ರಕ್ಷಣೆಯನ್ನು ದಾವೀದನು ಅನುಭವಿಸಿದನು. ಅದಕ್ಕೆ ದಾವೀದನು ಸ್ಪಷ್ಟವಾಗಿ ಹೇಳುತ್ತಾನೆ, ತನಗೆ ರಕ್ಷಣೆ ಆಗಬೇಕಾದರೆ ಅದು ಬರುವುದು ದೇವರಿಂದಲೇ. ಅದಕ್ಕೆ ಬಹಳ ಅದ್ಭುತವಾಗಿ ಹೇಳ್ತಾನೆ, ನಾನು ಯೆಹೋವನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಾನು ಇರುವಂಥ ಪರಿಸ್ಥಿತಿಯಲ್ಲಿ ನನಗೆ ಎಷ್ಟೆಲ್ಲ ರಕ್ಷಣೆ ವಿವಿಧ ರೀತಿಯಲ್ಲಿ ಈ ಲೋಕದಲ್ಲಿ ಇದ್ದರೂ ನನಗೆ ರಕ್ಷಣೆ ಬರುವಂಥದ್ದು ದೇವರಿಂದ. ಯಾವಾಗ ದೇವರು ನನ್ನ ಮುಂದೆ ನಾನಿಟ್ಟುಕೊಂಡು ದೇವರನ್ನು ಆತುಕೊಳ್ಳುತ್ತೇನೋ ಆಗ ನಾನು ಎಂದಿಗೂ ಯಾವ ಪರಿಸ್ಥಿತಿಯಲ್ಲೂ ಕದಲುವುದಿಲ್ಲ. ಯಾಕೆ? ದೇವರು ತಾನೇ ನನಗೆ ರಕ್ಷೆ, ದೇವರು ನನ್ನ ಕೋಟೆ, ದೇವರು ನನ್ನ ಸುತ್ತಲೂ ಆವರಿಸಿಕೊಂಡಿರುವುದರಿಂದ ಯಾವ ರೀತಿಯಾದಂಥ ಶಕ್ತಿಗಳು ನನ್ನನ್ನು ಮುಟ್ಟಲಾರದು. ದೇವರನ್ನು ಆತುಕೊಳ್ಳೋಣ. ಈ ಲೌಕಿಕವಾದ ಯಾವುದೇ ವಿಚಾರ, ವ್ಯಕ್ತಿ, ಶಕ್ತಿ, ಅಧಿಕಾರ ನಮ್ಮನ್ನು ಉಳಿಸುವುದಲ್ಲ, ನಿಲ್ಲಿಸುವುದಲ್ಲ. ದೇವರು ತಾನೇ ನಮ್ಮನ್ನು ಉಳಿಸುತ್ತಾನೆ, ರಕ್ಷಿಸ್ತಾನೆ ಮತ್ತು ಎಂದಿಗೂ ಕದಲದಂತೆ ನಡೆಸುತ್ತಾನೆ. ಕರ್ತನೇ, ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನನ್ನನ್ನು ಆವರಿಸಿ ನಾನು ಎಂದಿಗೂ ಕದಲದಂತೆ ಕಾಪಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.